ಹಾಯ್ ವೆಲ್ಕಮ್ ಟು ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ನಾನು ಸಂತೋಷ್ ಮುಂಗಲ್, ಡೈರೆಕ್ಟರ್ ಆಫ್ ಕ್ರಾಕೆಟ್ ಅಕಾಡೆಮಿ. ಕ್ರಾಕೆಟ್ ಅಕಾಡೆಮಿಯಿಂದ ನಾವು SSC GDಗೆ ಮಾಕ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಮಾಕ್ ಟೆಸ್ಟ್ ನಲ್ಲಿ ಯಾವ ತರ ಕ್ವಶನ್ಸ್ ಬರ್ತವೆ, ಪ್ರಿವಿಯಸ್ ಕ್ವಶನ್ಸ್ ಮಾಡೋದು ಬೇಡಿ, ಆಗ ನಿಜವಾದ ರಿಯಾಲಿಟಿ ಎಕ್ಸಾಮ್ ಹೇಗಿರುತ್ತೆ ಅನ್ನೋದನ್ನ ಅಲ್ಲಿ ಒಂದು ಟೆಸ್ಟ್ ಅಲ್ಲಿ ನೋಡಿದಿರ. ನೆಕ್ಸ್ಟ್ ಎರಡನೇ ಟೆಸ್ಟ್ ಅನ್ನ ಈ ಒಂದು ಕ್ಲಾಸ್ ನಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಹಾಗಾದ್ರೆ ಕ್ವಶನ್ ನೋಡಿ, 9, 18, 23 ಭಾಗಿಸಿದಾಗ ಪ್ರತಿಯೊಂದು ಸಂದರ್ಭದಲ್ಲೂ 5 ಉಳಿದಿರುವ ಅತಿ ದೊಡ್ಡ 4 ಅಂಕೆಯ ಸಂಖ್ಯೆ. ಅತಿ ದೊಡ್ಡ ಸಿಂಗಲ್ ಸಂಖ್ಯೆ ಅಂದ್ರೆ 9, 2 ಡಿಜಿಟ್ ಅಂದ್ರೆ 99, ಲಾರ್ಜೆಸ್ಟ್ 3 ಡಿಜಿಟ್ ಅಂದ್ರೆ 999, 4 ಡಿಜಿಟ್ ಅಂದ್ರೆ 499. ಇದರಲ್ಲಿ -5 ಮಾಡ್ತಾರೆ. -5 ಮಾಡಿದ್ರೆ ಎಷ್ಟು ಬಂತ್ರಿ? ಶೇಷವನ್ನ ಮೈನಸ್ ಮಾಡ್ತಾರೆ. 4, 9, 9, 9. ಈ ಸಂಖ್ಯೆಯನ್ನ 9994 ಅನ್ನೋ ಸಂಖ್ಯೆಯನ್ನ ನಾವು ಎಷ್ಟರಿಂದ ಡಿವೈಡ್ ಮಾಡ್ತೀವಿ ಅಂದ್ರೆ 9, 18, 23 ಅನ್ನೋ ಸಂಖ್ಯೆಯಿಂದ ನಾವು ಡಿವೈಡ್ ಮಾಡ್ತೀವಿ. 9, 18, 23. ಓಕೆ ನೋಡಿ, 9 1 9, 9 2 18, 23, 23 2 46, 46 ಇಂಟು 9 ಎಷ್ಟಾಯ್ತು? 414. 414 ಎಷ್ಟಲ್ಲಿ ಹೋಗುತ್ತೆ ಸರ್? 414 ಇರಲಿ. 2 4 8, 2 1 7, 2 4 8, 828 ಬಂತು. 9 - 8 1, 9 - 2 7, 9 - 8 1, 4 ಇದೆ 4, 414 4 4 16 ಕೈಲ 1, 4 1 4 ಪ್ಲಸ್ 1 5, 4 4 16, 1656 ಬಂತು. ಓಕೆ, 14 - 6 8, 11 - 6 5, 7 - 6 0, 58 ಬಂತು. 9994 ಅಲ್ಲಿ ಬಂದಂತ ಶೇಷವನ್ನ ಮೈನಸ್ ಮಾಡಿ. ಶೇಷ ಎಷ್ಟು ಬಂದಿದೆ? 58 ಬಂದಿದೆ. ಶೇಷವನ್ನ ಮೈನಸ್ ಮಾಡಿ. 14 - 8 ಎಷ್ಟು ಬಂತ್ರಿ ಸರ್? 6. 9 - 6 3, 9936, 9936. ಶೇಷವನ್ನ ಮೈನಸ್ ಮಾಡಿದ್ರೆ ಆ ಶೇಷವನ್ನ ಪ್ಲಸ್ ಮಾಡಿ. +5 ಮಾಡಿದ್ರೆ ಎಷ್ಟು ಬಂತ್ರಿ ಸರ್? 9941, 9941 ಇದೆ. ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ ಸ್ನೇಹಿತರೆ. ಸೆಕೆಂಡ್ ಕ್ವಶನ್, 16 + 8 ಡಿವೈಡ್ 4 -3 ಇಂಟು 4 ಅಂತ ಕೊಟ್ಟಿದ್ದಾರೆ. 16 + 18 ಡಿವೈಡೆಡ್ ಬೈ 4 -3 ಇಂಟು 4 12. 4 1 4 2, 16 + 2 18 ಸರ್. 18ರಲ್ಲಿ -12 ಮಾಡಿದ್ರೆ ಎಷ್ಟಾಯ್ತ್ರಿ ಸರ್? 6. ಆಪ್ಷನ್ ಸಿ 6 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಕ್ವಶನ್, 1998 ಮತ್ತು 2320 ಟು ಲೀವ್ 0. 1938 ಮತ್ತು 2337 ಭಾಗಿಸಿ ಕ್ರಮವಾಗಿ 0 ಮತ್ತು ಹೌದಾ 0 ಮತ್ತು 3 ಶೇಷವಾಗಿ ಬಿಡುವ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ, ಹೌದಾ 1938ರಲ್ಲಿ ಎಷ್ಟನ್ನ ಮೈನಸ್ ಮಾಡಬೇಕು? 0 ಮೈನಸ್ ಮಾಡಿದ್ರೆ 1938 ಬರುತ್ತೆ. 2337ರಲ್ಲಿ 3 ಮೈನಸ್ ಮಾಡಿದ್ರೆ ಎಷ್ಟು ಬಂದ್ರೆ 2334. ಹಾಗಾದ್ರೆ ಇದರಲ್ಲಿ ಮೈನಸ್ ಮಾಡಿ 2334 ನೆಕ್ಸ್ಟ್ 1938 ಮೈನಸ್ ಮಾಡಿ. 14 - 8 6, 13 - 4 9, ನೆಕ್ಸ್ಟ್ 23 - 20 396 ಬಂತು. ಈ 396 ಅನ್ನ ಕೊಟ್ಟಂತ ಆಪ್ಷನ್ ಅಲ್ಲಿ 14 ಬರುತ್ತೆ ನೋಡ್ರಿ. 14 28, ಹೌದಾ 14 28. ನೆಕ್ಸ್ಟ್ 14 ಹೋಗುತ್ತಾ ಸರ್? ಪೂರ್ತಿ 14 ಹೋಗಲ್ಲ. 14 28 ಎಷ್ಟು ಹೋಯ್ತ್ರಿ? 116 ಹೋಯ್ತು. 14 ಮುಗಿಲ್ 116 ಇದೆ ನೋಡ್ರಿ. 14 84, 14 112 ಇದೆ ಸರ್. 116 ಇಲ್ಲ. 6 ಮಗ್ಗಿಯಲ್ಲಿ 6 36 ಇದೆ ಸರ್. 13 ಮಗ್ಗಿಯಲ್ಲಿ 13 26. ನೆಕ್ಸ್ಟ್ ಆಗಲ್ಲ ಸರ್. 11ರಲ್ಲಿ 11 33, ನೆಕ್ಸ್ಟ್ 36 ಹೋಯ್ತು. 60 11 66. ಆಪ್ಷನ್ ಡಿ 11 ಇಸ್ ದ ಕರೆಕ್ಟ್ ಆನ್ಸರ್. ರಿಮೈಂಡರ್ ಎಷ್ಟು ಬರುತ್ತೆ ಅಂತ ಇರ್ತಾರೆ, ಹೌದಾ ಅತಿ ದೊಡ್ಡ ಸಂಖ್ಯೆ. ನೆಕ್ಸ್ಟ್ ಬನ್ನಿ, ಅಸಲು ಮೊತ್ತದ ಸರಳ ಬಡ್ಡಿಯು 3 ವರ್ಷಗಳ ಅವಧಿಗೆ ವಾರ್ಷಿಕ 7% ದರದಲ್ಲಿ 714 ರೂಪಾಯಿ ಆಗಿದೆ. ಅಸಲು ಮೊತ್ತವು ಎಷ್ಟು ಅಂತ ಕೇಳಿದರೆ ಇಲ್ಲಿ ಒಂದು ಕ್ವಶನ್ ನೋಡ್ಕೋಬೇಕು. ಪ್ರಿನ್ಸಿಪಲ್ ಅಂತ ಅಂದ್ರೆ ತಿಳ್ಕೊಳ್ರಿ 100% ಇರುತ್ತೆ. ಪ್ರಿನ್ಸಿಪಲ್ 100%. ನೆಕ್ಸ್ಟ್ ರೇಟ್ ಅನ್ನ ಫೈಂಡ್ ಔಟ್ ಮಾಡುವಾಗ ಹೌದಾ ಸಾರಿ ಟೈಮ್ ಅನ್ನ ಫೈಂಡ್ ಔಟ್ ಮಾಡುವಾಗ
ಎಸ್ ಐ ಅನ್ನ ಫೈಂಡ್ ಔಟ್ ಮಾಡುವಾಗ ಏನ್ ಮಾಡ್ತಾರ ಸರ್, ರೇಟ್ಗೆ ಇಂಟು ಟೈಮ್ ಪರ್ಸೆಂಟೇಜ್, ರೇಟ್ ಇಂಟು ಟೈಮ್ ಪರ್ಸೆಂಟೇಜ್. ಹಾಗಾದ್ರೆ 714 ಕೊಟ್ಟಿದ್ದು ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಏನ್ರಿ ಸರ್, ರೇಟ್ ಇಂಟು ಟೈಮ್. ರೇಟ್ ಎಷ್ಟು ಕೊಟ್ಟಿದ್ದಾರೆ ಸರ್, ರೇಟ್ 7% ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೈಮ್ ಎಷ್ಟು ಕೊಟ್ಟಿದ್ದಾರೆ ಸರ್, ಟೈಮು 3 years ಕೊಟ್ಟಿದ್ದಾರೆ. ಅವ್ನು ಎರಡನ್ನ ಇಂಟು ಮಾಡಿ, 7 into 3 21%. ನೆಕ್ಸ್ಟ್ ಅವ್ರು ಏನ್ ಕೇಳಿದ್ರೆ ಅಸಲು ಕೇಳಿದ್ರೆ, ಅಸಲು ಎಷ್ಟು ಪರ್ಸೆಂಟ್ ಇರುತ್ತೆ, 100% ಇರುತ್ತೆ. 100% ಪರ್ಸೆಂಟೇಜ್ ಕ್ಯಾನ್ಸಲ್. 21 ಒಂದ್ಲೆ. ನೆಕ್ಸ್ಟ್ 21 ಎಷ್ಟಲೇ ಹೋಗುತ್ತೆ ನೋಡ್ರಿ, 714 ಇದೆ. 21 ಮೂರ್ಲೆ 63 ಸರ್, 21 ಮೂರ್ಲೆ 63. ನೆಕ್ಸ್ಟ್ 7 ಇತ್ತು, 24 84. 34 ಇಂಟು 100 ಮಾಡಿದ್ರೆ ಎಷ್ಟು ಬಂತ್ರಿ, 3400. ಈ ಸೇಮ್ ಬರುತ್ತೆ. ಹಾಗಾದ್ರೆ ನೀವು ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು PRT ಡಿವೈಡ್ ಬೈ 100 ಮಾಡಿದ್ರು ಆನ್ಸರ್ ಸೇಮ್ ಬರುತ್ತೆ. ನೆಕ್ಸ್ಟ್ ಎಕ್ಸ್ ನ 2% ಈಕ್ವಲ್ 300 ಆಗಿದ್ದರೆ ಎಕ್ಸ್ ಇದಕ್ಕೆ ಸಮಾನವಾಗಿರುತ್ತದೆ. 2% ಆಫ್ ಎಕ್ಸ್, 2% ಆಫ್ ಎಕ್ಸ್ ಈಸ್ ಈಕ್ವಲ್ ಟು 300 ಅಂತ ಕೊಟ್ಟಿದ್ದಾರೆ. ಹೌದಾ? 2% ಅಂದ್ರೆ 2 ಡಿವೈಡ್ 100. ಆಫ್ ಅಂದ್ರೆ ಇಂಟು ಎಕ್ಸ್ ಈಸ್ ಈಕ್ವಲ್ ಟು 300. ಇಲ್ಲಿ ನೋಡ್ರಿ, 2 ಒಂದ್ಲೆ, 2 ಎಷ್ಟಲೇ ರೀ, 250. ನೆಕ್ಸ್ಟ್ ಡಿವೈಡ್ ಬೈ 100 ಈ ಸೈಡ್ ಹೋದ್ರೆ ಆಗುತ್ತೆ ಇಂಟು 100. ಎಕ್ಸ್ ಇಸ್ ಈಕ್ವಲ್ ಟು 150 ಇಂಟು 100 ಮಾಡ್ತೀರಾ, 150 ಇಂಟು 100 ಮಾಡಿದ್ರೆ ಎಷ್ಟಾಯ್ತು ಸರ್, 15,000, 15,000. ಇಲ್ಲಿದೆ ರೀ ಆಪ್ಷನ್ ಎ 15,000. ನೆಕ್ಸ್ಟ್ ಬನ್ನಿ, 25 ಮತ್ತು ಒಂದು ಸಂಖ್ಯೆ n ನಡುವಿನ ಸರಾಸರಿ ಅನುಪಾತ 15 ಮತ್ತು 35 ನಡುವಿನ ಸರಾಸರಿ ಅನುಪಾತ 2 ಪಟ್ಟು ಹೆಚ್ಚು ಸಂಖ್ಯೆ n ದ ಮೀನ್ ಪ್ರಪೋರ್ಷನ್ ಅಂತ ಕೇಳಿದ್ರೆ, ಮೀನ್ ಪ್ರಪೋರ್ಷನ್ ಫಾರ್ಮುಲಾ ಏನಿರುತ್ತೆ, ಮೀನ್ ಪ್ರಪೋರ್ಷನ್ ಈಸ್ ಈಕ್ವಲ್ ಟು ರೂಟ್ a ಇಂಟು ಬಿ ಆರ್ ಎಕ್ಸ್ ಇಂಟು ವೈ ಅಂತ ಇರುತ್ತೆ. ಹೌದಾ? ಮೀನ್ ಪ್ರಪೋರ್ಷನ್ ಇಲ್ಲಿ ಏನ್ ಮಾಡಿದ್ರೆ, ಮೀನ್ ಪ್ರಪೋರ್ಷನ್ ಅನ್ನ ಕೊಟ್ಟಿದ್ದಾರೆ. 25 ಇಂಟು n ಅನ್ನೋದೇನು ಮೀನ್ ಪ್ರಪೋರ್ಷನ್. ಹೌದಾ? 25 ಇಂಟು n, ಇದು ರೂಟ್ 25 ಇಂಟು n. ಮೀನ್ ಪ್ರಪೋರ್ಷನ್ ಅಂದ್ರೆ 25:1. ನೆಕ್ಸ್ಟ್ 2 times the mean proportion between 15 into 35. 15 into 35. ಇವಾಗ ಈ ಸೈಡ್ ರೂಟ್ ಇದೆ, ಈ ಸೈಡ್ ರೂಟ್ ಇದೆ. ರೂಟ್ ಕ್ಯಾನ್ಸಲ್ ಮಾಡ್ತಾರೆ. ಇಲ್ಲಿ ರೂಟ್ ಕ್ಯಾನ್ಸಲ್ ಮಾಡಿದ್ರೆ, ಇಲ್ಲಿಯೂ ರೂಟ್ ಕ್ಯಾನ್ಸಲ್ ಮಾಡಿದ್ರೆ, ಇದ್ರ ಮೇಲೆ ಏನ್ ಮಾಡ್ತೀರಾ, ಸ್ಕ್ವೇರ್ ಮಾಡಿ. ಯಾಕೆ ಇಲ್ಲಿ ಕ್ಯಾನ್ಸಲ್ ಮಾಡಕ್ ರೂಟ್ ಇಲ್ಲಲ್ಲ, ಸ್ಕ್ವೇರ್ ತಗೋತೀರಾ. ಹಾಗಾದ್ರೆ 25 ಇಂಟು n, 25 ಇಂಟು n, 2 ಸ್ಕ್ವೇರ್ ಅಂದ್ರೆ 4 ಇಂಟು ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 15 ಇಂಟು 35 ಕೊಟ್ಟಿದ್ದಾರೆ. 15 ಇಂಟು 35, 15 ಇಂಟು 35 ಮಾಡಿ ಎಷ್ಟು ಬರುತ್ತೆ ರೀ, 15 5 75 ಕೈಲ 7, 15 3 45 ಪ್ಲಸ್ 7 525 ಬಂತು. ಹೌದಾ? ನೆಕ್ಸ್ಟ್ 25 ಒಂದ್ಲೆ, 25 2 50, 25 ಒಂದ್ಲೆ 25, 21 4 ಎಷ್ಟು 84. n ಇಸ್ ಈಕ್ವಲ್ ಟು ಎಷ್ಟು ಬಂತ್ರಿ, 84. ಆಪ್ಷನ್ ಇದೆಯಾ, ಆಪ್ಷನ್ ಎ ಇಸ್ ದ ಆನ್ಸರ್. ಓಕೆನಾ? ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಸ್ನೇಹಿತರೆ, ಡೋಂಟ್ ವರಿ. ನೆಕ್ಸ್ಟ್ ಅನುಪಾತದಲ್ಲಿ ಮೊದಲ 2ನೇ ಮತ್ತು 4ನೇ ಸಂಖ್ಯೆ ಕ್ರಮವಾಗಿ 31, 12 ಮತ್ತು 156. 3ನೇ ಸಂಖ್ಯೆ ಥರ್ಡ್ ಪ್ರಪೋರ್ಷನ್ ಕೇಳಿದಾನೆ. ಯಾವುದು? ಥರ್ಡ್ ಪ್ರಪೋರ್ಷನ್, 3ನೇ ಅನುಪಾತ. ಓಕೆ, ಥರ್ಡ್ ಪ್ರಪೋರ್ಷನ್. ಓಕೆ, 3ನೇ ಅನುಪಾತ ಕೇಳಿದ್ದಾರೆ, ಸಮಾನುಪಾತ. ಹಾಗಾದ್ರೆ ಎ ಈಸ್ ಟು ಬಿ ಪ್ರಪೋರ್ಷನ್, ಸಿ ಈಸ್ ಟು ಡಿ. ಹೌದಾ? ಇಲ್ಲಿ 3ನೇ ಪ್ರಪೋರ್ಷನ್ ಕೊಟ್ಟಿದ್ದಾರೆ. ಫಸ್ಟ್ 31 ಅನುಪಾತ 12, 3ನೇ ಅನುಪಾತ ಏನಂತ ತಗೋತೀರ, ಎಕ್ಸ್ ಈಸ್ ಟು 156. ನೆಕ್ಸ್ಟ್ 31 ಡಿವೈಡ್ ಬೈ 12 ಪ್ರಪೋರ್ಷನ್ ಈಕ್ವಲ್ ಎಕ್ಸ್ ಡಿವೈಡ್ ಬೈ 156. ಓಕೆ, 12 ಒಂದ್ಲೆ, 12 ಒಂದ್ಲೆ 12, 3 ಇತ್ತು 30, 12 ಮೂರ್ಲೆ 30. ಕ್ರಾಸ್ ಮಲ್ಟಿಪಲ್ ಇದ್ರೆ ಏನಾಗುತ್ತೆ, ಇಂಟು ಆಗ್ತವೆ. ಎಕ್ಸ್ ಇಸ್ ಈಕ್ವಲ್ ಟು 13 ಒಂದ್ಲೆ 13 ಕೈಲ 10, 13 ಮೂಲೆ 39, 39 ಪ್ಲಸ್ 10, 13 ಒಂದ್ಲೆ 13 ಕೈಲ 1, 13 ಮೂಲೆ 39 ಪ್ಲಸ್ 1 40, 403 ಎಲ್ಲಿದೆ, ಆಪ್ಷನ್ ಬಿ 403 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ. ಆಶೀಶ್ ಬಳಿ ರೂಪಾಯಿ 1218 ಇದೆ. ಅದನ್ನು ತನ್ನ ಮಕ್ಕಳಾದ ಅರುಣ್ ಮತ್ತು ಮಹೇಶ್ ನಡುವೆ ಹಂಚಿಕೊಂಡು
ವಾರ್ಷಿಕವಾಗಿ 10% ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಲು ಹೇಳಿದ. ಅರುಣ್ ಮತ್ತು ಮಹೇಶ್ ಕ್ರಮವಾಗಿ 11 ಮತ್ತು 12 ವರ್ಷ ನಂತರ ಒಂದೇ ಮೊತ್ತವನ್ನು ಪಡೆದಿರುವುದು ಕಂಡು ಬಂದಿದೆ. ಆಶೀಶ್ ಮಹೇಶ್ಗೆ ₹12 ಎಷ್ಟು ಕೊಟ್ಟನು ಅಂತ ₹1218 ಎಷ್ಟು ಕೊಟ್ಟನು ಅಂತ ಇದೆ. ಹೌದಾ? ಬನ್ನಿ, ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 10%. 10% ಇನ್ವೆಸ್ಟ್ ಮಾಡಿದನಲ್ಲ, 10% ಅಂದ್ರೆ ಎಷ್ಟು ಸರ್? 1/10. 1/10. ಇದು ಆಶೀಶ್, ಇದೇನ್ರಿ ಮಹೇಶ್. ಇದು ಆಶೀಶ್ ಯಾರಿಗೆ ಕೊಡ್ತಾನೆ? ಮಹೇಶ್ ಕೊಡ್ತಾನೆ. ಇವಾಗ 1218 ಏನಿದಿಲ್ಲ, 1218 ಅನ್ನೋದು ಆಶೀಶ್ ಬಳಿ ಇರುವ 1218 ಏನಿದಿಲ್ಲ, ಇದನ್ನು ತನ್ನ ಮಕ್ಕಳಾದ ಅರುಣ್ ಮತ್ತು ಮಹೇಶ್ ಕೊಡ್ತಾನೆ. ಹೌದಾ? ಅರುಣ್ ಮತ್ತು ಮಹೇಶ್ ಕೊಡ್ತಾನೆ. ಕ್ರಮವಾಗಿ 11 ಮತ್ತು 12 ವರ್ಷ ನಂತರ ಒಂದೇ ಮೊತ್ತವನ್ನು ಪಡ್ಕೊಂಡು ಆಶೀಶ್ ಮಹೇಶ್ಗೆ ಯಾರಿಗೆ ಕೊಡ್ತಾನೆ? ಆಶೀಶ್ ಮಹೇಶ್ ಕೊಟ್ಟಿದ್ದಾನೆ. ಆಶೀಶ್ ಇಲ್ಲಿ 10+1 ಇಲ್ಲಿ ತೆಗೆದ್ಬಿಡಿ, ಕನ್ಫ್ಯೂಸ್ ಮಾಡ್ಕೊಬಿಡಿ ಇದನ್ನ. ಇವಾಗ ಇದು 10 ಇದೆ, 1/10 ಅಂದ್ರೆ 10 ಇದೆ. 10+1 ಎಷ್ಟಾಯ್ತ್ರಿ? 11. 10 ಮತ್ತು 11 ಈ ಎರಡು ಭಾಗ. 11 + 10 ಕೂಡಿಸಿ ಎಷ್ಟಾಯ್ತು? 21. 12 18 ಇಬ್ಬರಿಗೆ ಕೊಡ್ತಾನೆ, ಅರುಣ್ ಮತ್ತು ಮಹೇಶ್ಗೆ. ಅರುಣ್ ಮತ್ತು ಮಹೇಶ್ ಇಬ್ಬರು ಇದ್ದಾರೆ. ನೆಕ್ಸ್ಟ್ ಇಂಟು ಯಾರನ್ನ ಕೇಳಿದೆ ನಮಗೆ? ಆಶೀಶ್ ಮಹೇಶ್ ಕೇಳಿದಾನೆ. ಮಹೇಶ್ ಎಷ್ಟಿದೆ? 10 ಇದೆ. 21 ಒಂದ್ಲೆ 21 5 105. ನೆಕ್ಸ್ಟ್ 21 168. 58 ಇಂಟು 10 ಎಷ್ಟಾಯ್ತ್ರಿ? 580. ಆಪ್ಷನ್ ಎಲ್ಲಿದೆ? ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್. ಒಬ್ಬ ವ್ಯಕ್ತಿ ಪುಣೆಯಿಂದ ಮುಂಬೈಗೆ ಗಂಟೆಗೆ 78 ಕಿಲೋಮೀಟರ್ ವೇಗದಲ್ಲಿ ಹೋಗಿ ಅದೇ ಮಾರ್ಗದ ಮೂಲಕ 91 ಕಿಲೋಮೀಟರ್ ವೇಗದಲ್ಲಿ ಪುಣೆಗೆ ಹಿಂತಿರುಗುತ್ತಾನೆ. ಇಡೀ ಪ್ರಯಾಣದ ಅವನ ಸರಾಸರಿ ವೇಗ ಎಷ್ಟು ಅಂತ ಕೇಳಿದ್ರೆ, ಎವರೇಜ್ ಸರಾಸರಿ ಅಂತ ಕೇಳಿದ್ರೆ ಏನ್ ಮಾಡ್ತೀರ ಸರ್? ಎಕ್ಸ್ ಇಂಟು ವೈ. ಹೌದಾ? ಎಕ್ಸ್ ಇಂಟು ವೈ ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ. ಅಷ್ಟೇ ಮಾಡ್ತೀರಾ? ಓಕೆ, ಅಷ್ಟೇ ಮಾಡ್ತೀರಾ ಸರ್? 2 ಇಂಟು ಎಕ್ಸ್ ಇಂಟು ವೈ. ವೆರಿ ಗುಡ್. 2 ಇಂಟು ಎಕ್ಸ್ ಇಂಟು ವೈ. 2 ಇಂಟು ಎಕ್ಸ್ ಎಷ್ಟಿದೆ ರೀ? 78 ಇಂಟು ವೈ ಎಷ್ಟಿದೆ? 91 ಡಿವೈಡ್ ಬೈ 78 ಪ್ಲಸ್ 91. 8 ಪ್ಲಸ್ 1 9. 9 ಪ್ಲಸ್ 7 169. ನೆಕ್ಸ್ಟ್ 13 13 13 7. ನೆಕ್ಸ್ಟ್ 13 1 13 6 6 7 42. 42 ಡಬಲ್ ಮಾಡ್ರಿ ಎಷ್ಟೈತ್ರಿ? 84. ಆಪ್ಷನ್ ಎ 84 is the correct answer. 2xy divided by x plus y. ಎವರೇಜ್ ಸ್ಪೀಡ್. ಒಂದು ತರಗತಿಯಲ್ಲಿ 20 ಹುಡುಗರಲ್ಲಿ ಹುಡುಗರ ಸರಾಸರಿ ಅಂಕ 75 ಮತ್ತು 30 ಹುಡುಗಿಯರ ಸರಾಸರಿ ಅಂಕ 85. 20 ಹುಡುಗರಲ್ಲಿ ಹುಡುಗರ ಸರಾಸರಿ ಎಷ್ಟಿದೆ? 75 ಇದೆ. ನೆಕ್ಸ್ಟ್ 30 ಹುಡುಗಿಯರ ಸರಾಸರಿ ಅಂಕ ಎಷ್ಟಿದೆ? 85 ಇದೆ. ಇಂಟು ಮಾಡಿ ಫಸ್ಟ್. 75 ಇಂಟು 00 75 ಆಡ್ಲಿ 150. 85 ಇಂಟು 00 85 ಇಂಟು 3 3 5 15 ಕೈಲ 1 3 8 24 ಪ್ಲಸ್ 1 25. ಇನ್ನು ಎರಡನ್ನ ಪ್ಲಸ್ ಮಾಡಿ. 0 5 5 ಪ್ಲಸ್ 5 10 1 ಪ್ಲಸ್ 2 3 ಪ್ಲಸ್ 1 4 4050. ಇದು ಇಬ್ಬರದು ಟೋಟಲ್ ಡಿವೈಡೆಡ್ ಬೈ ಒಟ್ಟಾರೆ ಸರಾಸರಿ ಅಂದಾಗ 20 ಪ್ಲಸ್ 30 ಎಷ್ಟಾಯ್ತ್ರಿ? 50. 0 0 ಕ್ಯಾನ್ಸಲ್. 5 1 5 8 40 5 1 81 is the correct answer. ಆಪ್ಷನ್ ಸಿ 81 is the correct answer. ಓಕೆನಾ? ಕ್ಲಿಯರ್? ಪುರುಷರದ್ದು ಇಂಟು ಮಾಡಿ, ಮಹಿಳೆಯರು ಇಂಟು ಮಾಡಿ, ಟೋಟಲ್ ಮಾಡಿದ್ಮೇಲೆ 20 ಪುರುಷರು 30 ಮಹಿಳೆಯರು ಸರಾಸರಿ. ಒಂದು ಪುಸ್ತಕವನ್ನು 1020ಕ್ಕೆ ಖರೀದಿಸಿ ₹1220ಕ್ಕೆ ಮಾರಾಟ ಮಾಡಲಾಯಿತು. ಲಾಭದ ಶೇಕಡಾವಾರು 1020ಕ್ಕೆ ಖರೀದಿ ಮಾಡಿದರೆ ಎಷ್ಟಕ್ಕೆ ಮಾರಿದ್ದಾರೆ? 1224ಕ್ಕೆ ಮಾರಿದ್ದಾರೆ. ಹಾಗಾದ್ರೆ ಎಷ್ಟು ಪ್ರಾಫಿಟ್ ಆಯ್ತು ಸರ್? 4 - 0 4 2 - 2 0 12 - 10 204 ಪ್ರಾಫಿಟ್ ಆಯ್ತು. ಪ್ರಾಫಿಟ್ ಪರ್ಸೆಂಟೇಜ್ ಈಸ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಸಿಪಿ ಇಂಟು 100. ಇದೇನ್ರಿ? ಸಿಪಿ ಕೊಂಡ ಬೆಲೆ. ಇದೇನ್ರಿ? SP ಮಾರಿದ ಬೆಲೆ. ಹೌದಾ? ಸಿಪಿ ನ ಡಿವೈಡ್, ಪ್ರಾಫಿಟ್ ಎಷ್ಟಾಗಿದೆ? 204 ಡಿವೈಡ್ ಬೈ ಸಿಪಿ ಎಷ್ಟಿದೆ? 1020 ಇಂಟು 100. ಓಕೆ, 0 ಕ್ಯಾನ್ಸಲ್ 0 ಕ್ಯಾನ್ಸಲ್. 102 1 102 2 ಇಂಟು 10 20%. ಆಪ್ಷನ್ ಡಿ 20% is the correct answer. ಓಕೆ, 12th ಕ್ವಶನ್ ಬನ್ನಿ.
2 ವರ್ಷಗಳಲ್ಲಿ ಒಂದೇ ಬಡ್ಡಿ ದರ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ 149 ಆಗಿದ್ದರೆ ಅಸಲು ಕೇಳಿದ್ದಾರೆ. ಹೌದಾ? ಫಸ್ಟ್ ಇಯರ್ ಸೆಕೆಂಡ್ ಇಯರ್, ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್. ಎಸ್ಐ ಎಷ್ಟಿತ್ತು? ಮೊದಲು 21, ಟೋಟಲ್ 42. 21 ಪ್ಲಸ್ 21 42. ನೆಕ್ಸ್ಟ್ ಸಿಐ ಏನಾಗುತ್ತೆ? ಎಸ್ಐ ಡಬಲ್ ಆಗುತ್ತೆ. 21 ಎಷ್ಟಾಗಿದೆ? 49 ಆಗಿದೆಲ್ಲ. 47 49 ಅಂದ್ರೆ 21 ಪ್ಲಸ್ 7 ಎಷ್ಟಾಯ್ತು? 28. 28 ಪ್ಲಸ್ 29 49 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ಸಿಐ 7 ಬಂದಿದೆ, ಡಿವೈಡ್ ಬೈ ಎಷ್ಟಿದೆ? 21 ಇಂಟು ಏನ್ ಮಾಡ್ತೀರಾ? 100 ಮಾಡ್ತೀರಾ. ನೆಕ್ಸ್ಟ್ 7 1 7 3 ಎಷ್ಟು ಬಂತ್ರಿ ಸರ್? 100/3%. ಎಷ್ಟು ಬಂತು? 100/3%. ಕ್ಲಿಯರಾ? ಅಸಲು ಕೇಳಿದ ನಮಗೆ. ಅಸಲು ಎಷ್ಟಿದೆ ಸರ್? 21%. ಏನ್ ಮಾಡ್ತಾರೆ? 3 ಡಿವೈಡ್ ಬೈ 100 ಇಂಟು 100 ಎಷ್ಟಿದೆ? 21 ಇದೆ. 100 ಕ್ಯಾನ್ಸಲ್ ಆಯ್ತು. 21 ಇಂಟು 3 ಎಷ್ಟಾಯ್ತು? 63. ಆಪ್ಷನ್ ಡಿ 63 ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? 13 ಕ್ವಶನ್. ಫಸ್ಟ್ -9 ಇದೆ, -9 ತಗೊಳ್ರಿ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 60 ಆಯಿತು. ನೆಕ್ಸ್ಟ್ ಡಿವೈಡ್ ಇದೆ, ಡಿವೈಡ್ -12 ಇದೆ, -12 ತಗೊಳ್ರಿ. ಹೌದಾ? ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್, -4 ಇಂಟು 2 -32 ಆಯಿತು, -32. ಹೌದಾ? -9 ಪ್ಲಸ್ 60 ಡಿವೈಡ್ ಬೈ -12. ನೆಕ್ಸ್ಟ್ -32. ಹೌದಾ? ಇಲ್ಲಿ ನೋಡ್ರಿ, -9 ಹೇಗಿದೆ ಹಾಗೆ ತಗೊಳ್ರಿ. 12 1 12 5. ಹೌದಾ? ಪ್ಲಸ್ ಇಂಟು ಮೈನಸ್ -5. ನೆಕ್ಸ್ಟ್ -32 ಎಲ್ಲ ಕೊಡ್ಸ್ರಿ. 32 ಪ್ಲಸ್ 5 37, 37 ಪ್ಲಸ್ 9 46. ಯಾವ 46? -46. ಆಪ್ಷನ್ ಡಿ -46 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸಿಂಪಲ್ ಅನ್ನು ಕರೆಕ್ಟ್ ಆಗಿ ನೋಡ್ಕೊಡ್ರಿ. ರೂಪೇಶ್ 153 ಕುರ್ಚಿಗಳನ್ನು ಮಾರಿ 53 ಕುರ್ಚಿಗಳ ಮಾರಾಟದ ಬೆಲೆಗೆ ಸಮಾನವಾದ ಲಾಭವನ್ನ ಪಡೆದರು. ಅವರ ಲಾಭದ ಶೇಕಡಾವಾರು, ಪ್ರಾಫಿಟ್ ಪರ್ಸೆಂಟೇಜ್ ಕೇಳಿದ್ರು. ಪ್ರಾಫಿಟ್ ಪರ್ಸೆಂಟೇಜ್ ಏನ್ರಿ ಸರ್? ಪ್ರಾಫಿಟ್ ಡಿವೈಡ್ ಬೈ ಸಿಪಿ ಇಂಟು 100. ಹೌದಾ? ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ಸರ್? ಸೆಲ್ಲಿಂಗ್ ಪ್ರೈಸ್ 153 ಇದೆ. ಸೆಲ್ಲಿಂಗ್ ಪ್ರೈಸ್ 153 ಇದೆ. ಹಾಗಾದ್ರೆ ಸಿಪಿ ಎಷ್ಟು ಪ್ರಾಫಿಟ್ ಆಗಿದೆ? 53 ಸೆಲ್ಲಿಂಗ್ ಪ್ರೈಸ್ ಈಸ್ 53. ಹೌದಾ? 53. 153 ಅಲ್ಲಿ 53 ಮೈನಸ್ ಮಾಡಿದ್ರೆ ಎಷ್ಟಾಯ್ತು? 100 ಆಯ್ತು. ಓಕೆ, ನೆಕ್ಸ್ಟ್ ಪ್ರಾಫಿಟ್ ಎಷ್ಟಾಯ್ತು ಸರ್? 53 ಪ್ರಾಫಿಟ್ ಡಿವೈಡ್ ಬೈ 100 ಸಿಪಿ ಇಂಟು 100. 100 ಕ್ಯಾನ್ಸಲ್ ಎಷ್ಟಾಯ್ತು? 53%. ಆಪ್ಷನ್ ಎ 53% is the correct answer. Next one. If the ratio of the radius of the bases of two cylinders is 4:5 and the ratio of their height is 5:2, then the ratio of their volume ಅಂತ ಕೇಳಿದ್ರೆ ಕೊಡ್ರಿ. ವ್ಯಾಲ್ಯೂಮ್ ಅಂತ ಕೇಳಿದ್ರೆ ಇಲ್ಲಿ ತುಂಬಾ ತಲೆ ಕೆಡಿಸಬಾರ್ದು. ಅಲ್ಲಿ ಪೈ ಕ್ಯಾನ್ಸಲ್ ಆಗಿ ಇಲ್ಲಿ 4:5 ಇದೆ. ನೆಕ್ಸ್ಟ್ ಎಷ್ಟಿದೆ? 4:5 ಆದ್ಮೇಲೆ ಸರ್ ಇನ್ನೊಂದು 5:2 ಇದೆ. 5:2. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ? ಇದು ಸ್ಕ್ವೇರ್ ಆಗುತ್ತೆ, ಇದು ಸ್ಕ್ವೇರ್ ಆಗುತ್ತೆ. 4 ಸ್ಕ್ವೇರ್ 16. 16 ಇಂಟು 5 80. ನೆಕ್ಸ್ಟ್ ಇಷ್ಟು 5 ಸ್ಕ್ವೇರ್ 25. 25 ಇಂಟು 2 50. 0 ಕ್ಯಾನ್ಸಲ್ ಆಗಿ ಎಷ್ಟಾಯ್ತು? 8:5. ಆಪ್ಷನ್ ಬಿ 8:5 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 16ನೇ ಕ್ವಶನ್ ಬನ್ನಿ. ಎ ಮತ್ತು ಬಿ ಕ್ರಮವಾಗಿ 15 ದಿನಗಳು ಮತ್ತು 20 ಕೆಲಸವನ್ನ ಮುಗಿಸಬಹುದು. ಎ ಮತ್ತು ಬಿ ಪರ್ಯಾಯ ದಿನ ಕೆಲಸ ಮಾಡಿದರೆ ಕೆಲಸವನ್ನ ಪೂರ್ಣ ಎಷ್ಟು ದಿನಗಳು ಬೇಕಾಗುತ್ತವೆ ಅಂತ ಕೇಳಿದ್ರೆ, ಎ ಮತ್ತು ಬಿ ಕೊಟ್ಟಿದ್ದಾರೆ. ಎ ಎಷ್ಟು ಕೊಟ್ಟಿದ್ದಾರೆ ಸರ್? 15 ಡೇಸ್ ಕೊಟ್ಟಿದ್ದಾರೆ. ಎ 15 ಡೇಸ್. ಬಿ ಎಷ್ಟು ಕೊಟ್ಟಿದ್ದಾರೆ? ಬಿ 20 ಡೇಸ್. 15 and 20 LCM ಎಷ್ಟು ಬಂತು? 60. 15 ಎಷ್ಟೇ? 15 4 20 ಎಷ್ಟೇ? 23. ನೆಕ್ಸ್ಟ್ ಪರ್ಯಾಯ ದಿನಗಳಲ್ಲಿ ಮೊದಲ ದಿನ ಯಾರು ಕೆಲಸ ಮಾಡ್ತಾರೆ ಸರ್? ಮೊದಲ ದಿನ ಎ ಬರ್ತಾನೆ. ಎ ಆದ್ಮೇಲೆ ಮತ್ತೆ ಯಾರು ಬರ್ತಾರೆ? ಬಿ ಬರ್ತಾನೆ. ನೆಕ್ಸ್ಟ್ ಇದು ಸೇಮ್ ರೂಟ್, ಮತ್ತೆ ಎ ಬರ್ತಾನೆ ಮತ್ತು ಬಿ ಬರ್ತಾನೆ. ಹೌದಾ? ಎ ಆದ್ಮೇಲೆ ಮತ್ತೆ ಯಾರು ಬರ್ತಾರೆ? ಬಿ ಬರ್ತಾನೆ. ಬಿ ಆದ್ಮೇಲೆ ಮತ್ತೆ ಯಾರು ಬರ್ತಾರೆ? ಎ ಬರ್ತಾನೆ. ಮತ್ತೆ ಎ ಆದ್ಮೇಲೆ ಬಿ ಬರ್ತಾನೆ. ಎ ಎಫಿಸಿಯನ್ಸಿ ಎಷ್ಟಿದೆ? 4 ಇದೆ. ಬಿ ಎಫಿಸಿಯನ್ಸಿ ಎಷ್ಟಿದೆ? 3 ಇದೆ. ಒಂದು ದಿನ ಪ್ಲಸ್ ಒಂದು ದಿನ 2 ಡೇಸ್. 2 ಡೇಸ್ಗೆ ಎಫಿಸಿಯನ್ಸಿ ಎಷ್ಟಿದೆ? 4 + 3 7 ಯೂನಿಟ್ ಆಯ್ತು. 7ರಿಂದ 60ರವರೆಗೂ ಇಂಟು ಮಾಡ್ತಾ ಹೋಗ್ತೀರಾ. ಹೌದಾ? 7 ಎಷ್ಟೇ? 7 9 63 ಕ್ರಾಸ್ ಆಗುತ್ತೆ. ಕ್ರಾಸ್ ಆಗಬಾರ್ದು.
7 ಎಂಟ್ಲೆ ಎಷ್ಟು 56 ಯೂನಿಟ್. ಈ 56 ಯೂನಿಟ್ ಕೆಲಸ ಮುಗಿಬೇಕಂದ್ರೆ ಎಷ್ಟು ದಿನ ತೆಗೆದುಕೊಂಡರೆ, ಎಷ್ಟನ್ನ ಇಂಟು ಮಾಡಿದ್ರೆ 8 ಇದಕ್ಕೂ 8 ಇಂಟು ಮಾಡ್ರಿ. 8 ಎರಡ್ಲೆ 16 ದಿನಗಳು. ಹಾಗಾದ್ರೆ 60ರಲ್ಲಿ 56 ಹೋದ್ರೆ ಇನ್ನೆಷ್ಟು ಉಳಿತು? ಇನ್ನು 4 ಯೂನಿಟ್ ಉಳಿತು. ಎ ಕಡೆ ಎಷ್ಟು ಯೂನಿಟ್ ಇದಾವೆ ಸರ್? ಎ ಕಡೆ 1 ಯೂನಿಟ್ ಇದಾವೆ. ಎ ಒಂದು ದಿವಸ ಕೆಲಸ ಮಾಡ್ಬೇಕಂದ್ರೆ, ಎ ಒಂದು ದಿನ ಕೆಲಸ ಮಾಡ್ಬೇಕಂದ್ರೆ ತೆಗೆದುಕೊಂಡ ಯೂನಿಟ್ ಎಷ್ಟು? 4 ಯೂನಿಟ್. ಕೊಟ್ಬಿಡಿ. 56 ಪ್ಲಸ್ 4 ಸರ್ 60 ಯೂನಿಟ್ಗೆ 16 ಪ್ಲಸ್ 1 17 ದಿನ. ಪೂರ್ತಿ 60 ಯೂನಿಟ್ ಕೆಲಸ ಮುಗಿಬೇಕಂತ ತೆಗೆದುಕೊಂಡ ದಿನಗಳ ಸಂಖ್ಯೆ ಎಷ್ಟು? 17 ಡೇಸ್. ಓಕೆನಾ? ನೆಕ್ಸ್ಟ್ 17 ಕ್ವಶನ್. ಇದು ತುಂಬಾ ವೆರಿ ಇಂಪಾರ್ಟೆಂಟ್ ಕ್ವಶನ್. ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಮನುಷ್ಯ ತನ್ನ ಸಾಮಾನ್ಯ ವೇಗದಲ್ಲಿ ಕಾರನ್ನು ಓಡಿಸಿದರೆ ಅವನು ಸಿಟಿ ಬಿ ಯನ್ನು 36 ನಿಮಿಷ ತಡವಾಗಿ ತಲುಪುತ್ತಾನೆ. ಮನುಷ್ಯ ತನ್ನ ಸಾಮಾನ್ಯ ವೇಗದಲ್ಲಿ ಓಡಿಸಿದರೆ ಸಿಟಿ ಎ ಅನ್ನು ಸಿಟಿ ಬಿ ಗೆ ಪ್ರಯಾಣಿಸಲು ತೆಗೆದುಕೊಂಡ ಸಮಯಕ್ಕೆ ಇದ್ದಾರೆ. ಇವಾಗ 1/5 ಇದೆಯಲ್ಲ, 1/5 ಡಿಫರೆನ್ಸ್ ಎಷ್ಟಿದೆ ಸರ್? ಡಿಫರೆನ್ಸ್ 4 ಯೂನಿಟ್ಗೆ ಎಷ್ಟು ತಗೊಂಡಾನೆ? 36 ತಗೊಂಡಾನೆ. 36 ಮಿನಿಟ್. ಹಾಗಾದ್ರೆ 1 ಯೂನಿಟ್ ಎಷ್ಟು ಆಯ್ತ್ರಿ? 9. ಆಪ್ಷನ್ ಎ 9 ಇಸ್ ದ ಕರೆಕ್ಟ್ ಆನ್ಸರ್. ವೆರಿ ಗುಡ್. ಓಕೆ. ಸುಧಾಳ ಖರ್ಚು ಅವಳ ಉಳಿತಾಯಕ್ಕಿಂತ 125% ಹೆಚ್ಚಾಗಿದೆ. ಅವಳ ಖರ್ಚು 14% ಕಡಿಮೆ ಆದ್ರೆ ಮತ್ತು ಉಳಿತಾಯ 38% ಹೆಚ್ಚಾದ್ರೆ ಅವಳ ಆದಾಯ ಎಷ್ಟು ಪ್ರತಿಶತ ಕಡಿಮೆ ಆಗುತ್ತೆ? ಫಾರ್ಮುಲಾ ಏನಿದೆ ಸರ್? ಆದಾಯ ಇನ್ಕಮ್ ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್. ವೆಚ್ಚ ಮತ್ತು ಉಳಿತಾಯ ಎರಡು ಕೂಡಿನಾಗುತ್ತೆ ಆದಾಯ ಆಗುತ್ತೆ. ಅವಳ ಉಳಿತಾಯಕ್ಕಿಂತ 125% ಖರ್ಚು, ಉಳಿತಾಯ 100% ಇದಕ್ಕಿಂತ 125 ಅಂದ್ರೆ 100 ಪ್ಲಸ್ 125 ಎಷ್ಟಾಯ್ತ್ರಿ ಸರ್? 225. ಹೌದಾ? 100 ಪ್ಲಸ್ 100 225. 225 ಪ್ಲಸ್ 100 325. ಓಕೆ. ಇಷ್ಟಾದ್ಮೇಲೆ ನೆಕ್ಸ್ಟ್ ಏನಂತಾರೆ? ಅವಳ ಖರ್ಚು 14% ಕಡಿಮೆ ಆಯ್ತಂತೆ, ಮೈನಸ್. ನೆಕ್ಸ್ಟ್ ಉಳಿತಾಯ 38% ಜಾಸ್ತಿ ಆಯ್ತು. 100 ಪ್ಲಸ್ 38 ಎಷ್ಟಾಯ್ತ್ರಿ? 138 138. 225 ಮೇಲೆ 14% ಮಾಡಿ. 225 ಇಂಟು 14 ಡಿವೈಡ್ ಬೈ 100. 25 4 100. 25 9. 14 9 ಎಷ್ಟ್ರಿ? 126 ಡಿವೈಡ್ ಬೈ 4. 4 1 4 3 12. ಹೌದಾ? ಕರೆಕ್ಟ್ ಇದೆಯಾ? ಚೆಕ್ ಮಾಡ್ಕೊಡ್ರಿ. 4 3 12. 4 1 4. 4 2 8. 4 31.25. 225ರಲ್ಲಿ 31.25 ಮೈನಸ್ ಮಾಡಿಬಿಡಿ. ನಿಮ್ಮ ಆನ್ಸರ್ ಸಿಗುತ್ತೆ. 10 minus 5 5. 10 minus 3 7. 5 minus 2 3. 22 minus 3 193 ಬಂತು. ಎಷ್ಟು ಬಂತ್ರಿ? 193.5 ಬರುತ್ತಾ? 75 ಬರುತ್ತೆ ನೋಡ್ರಿ. 10 minus 5 5. ಓಕೆ. 193.75. ಇನ್ನು ಎರಡನ್ನ ಕೂಡಿಸಿದ್ರೆ ಎಷ್ಟು ಬಂತ್ರಿ? ಎರಡನ್ನ ಪ್ಲಸ್ ಮಾಡಿ. 193 ಪ್ಲಸ್ 138 ಮಾಡಿದ್ರೆ ಎಷ್ಟು ಬಂತ್ರಿ ಸರ್? 331.5 ಬರ್ತಿರ್ಬೇಕು. ಇದು 0.5 ಬರ್ತಿರ್ಬೇಕು. ಓಕೆ, ಚೆಕ್ ಮಾಡಿ. 0.5. ಇಲ್ಲಿ 325 331 ಎಷ್ಟು ಜಾಸ್ತಿ ಆಯ್ತ್ರಿ ಸರ್? 6.5 ತಗೊಳ್ರಿ. 6.5 ಜಾಸ್ತಿ ಆಗಿದೆ. ಡಿವೈಡ್ ಬೈ ಯಾವ್ದ್ರ ಮೇಲೆ ಜಾಸ್ತಿ ಆಗಿದೆ? 325 ಇಂಟು 100% ಕೊಟ್ಟಿದ್ದಾರೆ 100. ಪಾಯಿಂಟ್ ಅನ್ನ ಕ್ಯಾನ್ಸಲ್ ಮಾಡಿ. 1 0 ತಗೊಳ್ರಿ. 0 0 ಕ್ಯಾನ್ಸಲ್. 65 1 65 5 5 1 5 2 ಆನ್ಸರ್ ಎಷ್ಟು ಬಂತ್ರಿ ಸರ್? 2%. ಆಪ್ಷನ್ ಎಲ್ಲಿದ್ರಿ? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ 19 ಕ್ವಶನ್ ಬನ್ನಿ. ಓಕೆ, ನೋಡ್ರಿ ಎಷ್ಟು ಈಜಿಯಾಗಿ ಕ್ವಶನ್ಸ್ ಅನ್ನ ಎಷ್ಟು ನಿಮಿಷಗಳಲ್ಲಿ ಮಾಡ್ತಾ ಇದ್ರ ಅಂತ. ಮೊಹಮ್ಮದ್ ಮತ್ತು ಆಶೀಶ್ ಮತ್ತು ಕಿರಣ್ ಅವರ ಸರಾಸರಿ ತೂಕ 46 kg. 46 ಇಂಟು ಇಬ್ಬರಿದ್ದಾರೆ, ಇಬ್ಬರನ್ನ ಇಂಟು ಮಾಡಿ. 46 ಇಂಟು 92. ನೆಕ್ಸ್ಟ್ ಮೊಹಮ್ಮದ್ ಮತ್ತು ಆಶೀಶ್ ಅವರ ಸರಾಸರಿ ತೂಕ 40 kg. 40 ಇಂಟು 2 80. ಓಕೆ. ನೆಕ್ಸ್ಟ್ ಆಶೀಶ್ ಮತ್ತು ಕಿರಣ್ ತೂಕ 42 kg. ಆಶೀಶ್ ಮತ್ತು ಕಿರಣ್ ತೂಕ 42 kg. 42 ಇಂಟು 2 84. ಹಾಗಾದ್ರೆ ಆಶೀಶ್ ಅವರ ತೂಕ ಎಷ್ಟು ಅಂತ ಕೇಳ್ತಾರೆ. ಇದು ಯಾರ್ಯಾರ್ದು? ಮೊಹಮ್ಮದ್, ಆಶೀಶ್ ಮತ್ತು ಕಿರಣ್ ಅವರ ಸರಾಸರಿ. 3 ಜನ ಐತಾ? 3 ಜನ ತಗೊಳ್ರಿ. ಮೊಹಮ್ಮದ್ 3 ಜನರು ಎಷ್ಟಿದೆ ಸರ್? 46 ಇಂಟು 3 ಮಾಡಿ. 46 ಇಂಟು 3. 3 6 18 ಕೈಲ 1. 3 4 12 1 13. 138 ಆಯ್ತು. ನೆಕ್ಸ್ಟ್ 138 ಇವ್ ಎರಡನ್ನ ಪ್ಲಸ್ ಮಾಡ್ರಿ. 80 84 ಎಷ್ಟಾದ್ರಿ ಸರ್? 164. 164 ಅಲ್ಲಿ
138 ಅನ್ನ ಮೈನಸ್ ಮಾಡಿಬಿಡಿ. 14 ಮೈನಸ್ 8 ಸರ್ 6. 6 ಮೈನಸ್ 4 26 ಹೇಳಿದರೆ ಆಪ್ಷನ್ ಬಿ 26 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 20 ಬನ್ನಿ. ಅಂಗಡಿಯವನು 5 ಖರೀದಿಸಿ 3 ಉಚಿತ. ಹೌದಾ? ಬೈ 5 ಗೆಟ್ 3 ಫ್ರೀ. ಇದನ್ನ ಎಲ್ಲ ಅಂಗಡಿಯಲ್ಲಿ ಹಾಕಿರ್ತಾರೆ ಗೆಟ್ 3 ಫ್ರೀ ಅಂತ. ಇವಾಗ ಫಾರ್ಮುಲಾ ಏನಿದೆ? ಬೈ ವಾಟ್ ಈಸ್ ದ ಇಫೆಕ್ಟಿವ್ ಡಿಸ್ಕೌಂಟ್? ಡಿಸ್ಕೌಂಟ್ ಈಸ್ ಈಕ್ವಲ್ ಟು ಡಿಸ್ಕೌಂಟ್ ಪರ್ಸೆಂಟೇಜ್ ಆಗುತ್ತೆ, ಡಿಸ್ಕೌಂಟ್ ಡಿವೈಡ್ ಬೈ ಮಾರ್ಕೆಟ್ ಪ್ರೈಸ್ ಇಂಟು 100. ಡಿಸ್ಕೌಂಟ್ ಎಷ್ಟು ಸಿಗ್ತಾ ಇದೆ ನಿಮಗೆ? ಸರ್ ಡಿಸ್ಕೌಂಟ್ ನಮ್ಗೆ 3 ಸಿಗ್ತಾ ಇದೆ. 3 ಡಿಸ್ಕೌಂಟ್. ಮಾರ್ಕೆಟ್ ಪ್ರೈಸ್ ಎಷ್ಟಿದೆ? 5 ಪ್ಲಸ್ 3 8 ಇದೆ. ಮಾರ್ಕೆಟ್ ಪ್ರೈಸ್ ಟೋಟಲ್ 5 ಪ್ಲಸ್ 3 8 ಡಿವೈಡ್ ಬೈ ಇಂಟು 100. 4 2 8 4 2 8 4 ಇದೆ. 25 ಇಂಟು 3 ಮಾಡಿದ್ರೆ ಎಷ್ಟಾಯ್ತು? 75. 75 ಭಾಗ 7 ಅಂದ್ರೆ 70 ಅರ್ಧ ಅಂದ್ರೆ ಎಷ್ಟಾಯ್ತು? 37.5% ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ಸ್ನೇಹಿತರೆ, 20 ಕ್ವಶನ್ ಅನ್ನ ನಾವು ಎಷ್ಟು ಸ್ಪೀಡ್ ಆಗಿ ಮಾಡಿದೀವಿ ಅಂತೇಳಿ. ಓಕೆ ಸ್ನೇಹಿತರೆ, ಕ್ರಾಕೆಟ್ ಅಕಾಡೆಮಿಯಲ್ಲಿ ರೈಲ್ವೆ ಗ್ರೂಪ್ ಡಿ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಓಕೆ, ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ ಯಾರಿದ್ದೀರಾ ಅಥವಾ ನಿಮ್ಮ ಸ್ನೇಹಿತರು ಯಾರಿದಾರಲ್ಲ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಿ. 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಆನ್ಲೈನ್ ಅಲ್ಲಿ ಬೇಕಂತಂದ್ರೆ ಕೋರ್ಸಸ್ ಇದೆ, ಆನ್ಲೈನ್ ಕಾಂಟ್ಯಾಕ್ಟ್ ಮಾಡಿ. ಅಲ್ಲಿ ಕೋರ್ಸ್ ಇದೆ ಆಲ್ರೆಡಿ, ಪ್ರಿಲಿಮ್ಸ್ ಮತ್ತು ಮೇನ್ಸ್ ಕೋರ್ಸ್ ಇದೆ. ನಮ್ಮ ಇನ್ಸ್ಟಿಟ್ಯೂಟ್ ಕಾಂಟ್ಯಾಕ್ಟ್ ಮಾಡಿ. ಆನ್ಲೈನ್ ಬೇಕಂದ್ರೆ ಆನ್ಲೈನ್ ಇದೆ, ಆಫ್ಲೈನ್ ಬೇಕಂದ್ರೆ ಆಫ್ಲೈನ್ ಕೂಡ ಇದೆ. ಓಕೆ, ಇದು ನನ್ನ ಟೆಲಿಗ್ರಾಮ್ ಚಾನಲ್ ಮ್ಯಾಥ್ಸ್ ಬೈ ಸಂತೋಷ್ ಮಂಗಲ್ ಅಂತೇಳಿ. ನಮ್ಮ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್, ಆಫಿಸಿಯಲ್ ಯೂಟ್ಯೂಬ್ ಚಾನಲ್ ಕ್ರಾಕೆಟ್ ಅಕಾಡೆಮಿ ಅಂತ ಇದೆ, ಮತ್ತು ನಮ್ಮ ಆ್ಯಪ್ ಕ್ರಾಕೆಟ್ ಅಕಾಡೆಮಿ ಆ್ಯಪ್ ಅಂತ ಇದೆ, ಡೌನ್ಲೋಡ್ ಮಾಡ್ಬಿಟ್ಟು ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಮಾಕ್ ಟೆಸ್ಟ್ 3 ನೆಕ್ಸ್ಟ್ ಕ್ಲಾಸ್ ನೋಡೋಣ. ಬೈ, ಟೇಕ್ ಕೇರ್.